Hi guys, good morning. Welcome back to Journey of Family Life YouTube ಚಾನಲ್. ಪ್ರತಿಯೊಬ್ಬರು ಕೂಡ ಅವ್ರ ದಿನನ ಅವ್ರದ್ದೇ ಆದ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನನ್ನ ದಿನನ ಇವತ್ತು ಬೆಳಗ್ಗೆ 5:30ಯಿಂದ ಖುಷಿಯಾಗಿ ಶುರು ಮಾಡ್ತಾ ಇದ್ದೀನಿ. ಆದರೆ ನಾನು ಅಂದ್ಕೊಂಡಂಗೆ ನನ್ನ ದಿನ ನಾನು ಅಂದ್ಕೊಂಡಿರೋ ರೀತಿಯಲ್ಲಿ ಇರೋದಿಲ್ಲ. ಯಾಕಂದರೆ ನನ್ನ ದಿನನ ನನ್ನ ಮಕ್ಕಳು ಶುರು ಮಾಡ್ತಾರೆ. ಇದು ನನ್ನೊಬ್ಬಳ ಕಥೆ ಅಲ್ಲ. ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಎಲ್ಲ ತಾಯಂದಿರ ಕಥೆಯೂ ಕೂಡ ಇದೇ ಆಗಿರುತ್ತೆ. ನೋಡಿ, ಟೈಮ್ ಆಗ್ತಾ ಇದೆ. ನನ್ನ ಮಕ್ಕಳಿಬ್ಬರು ಎದ್ದೇಳೋ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಇಬ್ಬರು ಮಲ್ಕೊಂಡಿದ್ದಾರೆ. ಸೌಂಡ್ ಮಾಡಿದ್ರೆ ಎದ್ದೇಳ್ತಾರೆ. ಸೊ ಸೈಲೆಂಟಾಗಿ ನಾನು ಕೆಲಸ ಮಾಡ್ಕೊಳಕ್ಕೆ ಬರ್ತಾಯಿದ್ದೀನಿ. ನೋಡಿ, ಹೀಗೆ ರಾತ್ರಿ ಎಲ್ಲ ಆಡಿ ಸೋಫಾ ತುಂಬ ಅವನ ಆಟದ ಸಾಮಾನು, ಬ್ಯಾಗ್, ನಮ್ಮಮ್ಮ ಫ್ರೀಯಾಗಿ ಕೂರ್ತಾಳೆ ಅಂತ ಬೆಳಗ್ಗೆ ಎದ್ದು ಇಷ್ಟು ತುಂಬ ಅರ್ವಿ ಮಲ್ಕೊಂಡಿರ್ತಾನೆ. ಎಲ್ಲರ ಮನೇಲೂ ಚಿಕ್ಕ ಮಕ್ಕಳಿದ್ರೆ ಹಿಂಗೇನೆ, ಈ ಥರ ಆ ಥರ ಇದ್ದಿದ್ದ ಮನೇನ ಈ ಥರ ಮಾಡೋದಕ್ಕೆ ಚಿಟಿಕೆ ಹೊಡೆಯೋ ಅಷ್ಟರಲ್ಲಂತೂ ಸಾಧ್ಯ ಇಲ್ಲ. ಆ ರೀತಿ ಮಾಡೋದಕ್ಕೆ ನಾನು 3 hours ತೊಗೊಂಡಿದ್ದೀನಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು. ಹಾಗೆ ನೈಟೇ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಶೆಲ್ಫ್ ಮೇಲೆ ದಬಾಕ್ಬಿಟ್ಟು ಮಲ್ಕೊಂಡಿರ್ತೀನಿ. ಸೊ ಬೆಳಗ್ಗೆ ಸಲ ಎದ್ಬಿಟ್ಟು ಜೋಡಿಸ್ಕೊತೀನಿ. ಸೊ ನನ್ನ ಮಗಳು ಎದ್ದುಬಿಡ್ತಾಳೆ ಅಂತ ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೋತಾ ಇದ್ದೀನಿ. ಮನೆಯೆಲ್ಲ ಕಸ ಎಲ್ಲ ಹೊಡ್ಕೊಂಡು ಈಗ ಮನೆ ವಾಶ್ ಮಾಡಬೇಕು. ಅದಕ್ಕೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಿದ್ದೀನಿ. ನಾನು ಮನೆ ಕ್ಲೀನ್ ಮಾಡುವಾಗ ನನ್ನ ಯಾವ್ದು ವಸ್ತುಗಳು ಕಳೆದೋಗಿರುತ್ತೆ ಅದೆಲ್ಲ ಸೋಫಾ ಸಂದಿನೇ ಸಿಗೋದು ನನಗೆ. ಸೊ ನನ್ನ ಮಗನ ಪೆನ್ಸಿಲ್, ಎರೇಸರು, ಶಾರ್ಪ್ನರು, ಕ್ರಯಾನ್ಸು, ಹಾಗೆ ನನ್ನ ರಿಬ್ಬನ್ ಕೂಡ ತೊಗೊಂಡಿರ್ತಾನೆ ಆಟ ಆಡೋದಕ್ಕೆ. ಸ್ಕೂಲ್ ಬ್ಯಾಗು ಏನು ಎತ್ತಿಕ್ಕಲ್ಲ ಫ್ರೆಂಡ್ಸ್, ಎಲ್ಲ ಅಲ್ಲೇ ಬಿದ್ದಿರುತ್ತೆ. ಹಾಗೆ ನನಗೆ ಅಂತ ನಾನು ನನ್ನ ಮಗಳಿಗೆ ಫೀಡ್ ಮಾಡೋಕ್ಕೆ ಅಂತ ತೊಗೊಂಡಿರೋ ಫೀಡಿಂಗ್ ಪಿಲ್ಲೋ ಕೂಡ ಅವನು ತಗೊಂಡು ಅವನು ಪಿಲ್ಲೋ ಮಾಡ್ಕೊಂಡಿದ್ದಾನೆ. ಗಾಯ್ಸ್, ಏನು ಗೊತ್ತಾ, ಹೆಣ್ಮಕ್ಳಿಗೆ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದರೆ ಮನೆ ಕೂಡ ಕ್ಲೀನಾಗಿರಬೇಕು. ಸೊ ಮನೆ ಕ್ಲೀನಾಗಿದ್ದರೆ ದಿನ ಪೂರ್ತಿ ಅವರು ಖುಷಿಯಾಗಿ ಹ್ಯಾಪಿಯಾಗಿ ಡೇನ ಎಂಜಾಯ್ ಮಾಡ್ತಾರೆ. ಗಾಯ್ಸ್, ಇವತ್ತಿನ ಸ್ವಾರ್ಥಿ ಪ್ರಪಂಚದಲ್ಲಿ
ಸ್ವಾರ್ಥಿ ಜನಗಳ ನಡುವೆ ನಾವು 4 ಜನಕ್ಕೋಸ್ಕರ 4 ಜನ ಏನಂತಾರೆ, 4 ಜನ ಏನು ಅಂದ್ಬಿಡ್ತಾರೆ ಅಂತ ಅಂದ್ಕೊಂಡು ಜೀವನ ಮಾಡೋದು ತಪ್ಪು. ಯಾಕಂದರೆ ನಮ್ಮ ಜೀವನ ಮಾಡ್ಕೊಡೋದಕ್ಕೆ ಯಾರೂ ಬಂದಿರಲ್ಲ, ಅಥವಾ ನಮ್ಮ ಸಂಸಾರ ಮಾಡ್ಕೊಡೋದಕ್ಕೆ ಯಾರೂ ಬಂದಿರಲ್ಲ, ನಮ್ಮನೆ ಪ್ರಾಬ್ಲಮ್ಸ್ಗೆ ಯಾರೂ ಕೂಡ ಕಿವಿ ಕೊಟ್ಟಿರೋದಿಲ್ಲ. ಆದರೆ ನಾವುಗಳು ಯಾಕೆ 4 ಜನಕ್ಕೋಸ್ಕರ ಬದುಕಬೇಕು, ಅವರೇನಾದರೂ ಅನ್ಕೊತಾರೆ ಇವರೇನಾದರೂ ಅನ್ಕೊತಾರೆ ಅಂತ ಬದುಕಬೇಕು. ನಾವು ಬದುಕ್ತಿರೋ ಬದುಕು ನಾವು ಕರೆಕ್ಟಾಗಿ ಬದುಕ್ತಿದ್ದೀವಿ ಅಂತ ಅಂದರೆ ಯಾರಿಗೋಸ್ಕರನೂ ಕೂಡ ಹೆದರ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ನಮ್ಮ ಸಂಸಾರಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿರ್ತೀವಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಅಂತ ನಮಗೆ ಮತ್ತು ನಮ್ಮನ್ನು ನಂಬ್ಕೊಂಡಿರೋರಿಗೆ ಗೊತ್ತಿದ್ರೆ ಸಾಕು. ಬೇರೆಯವ್ರಿಗೆ ಗೊತ್ತು ಮಾಡಿಸಿ ಅವರಿಂದ ಏನೂ ಕ್ರೆಡಿಟ್ನ ತಗೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ನಮ್ಮ ಮಕ್ಕಳು, ನಮ್ಮ ಸಂಸಾರ ಅದನ್ನು ನಾವು ನೋಡಿಕೊಂಡು ನಮ್ಮ ಸಂಸಾರ ಎಷ್ಟು ಖುಷಿಯಾಗಿದೆ, ನಾವೆಷ್ಟು ಖುಷಿಯಾಗಿದ್ದೀವಿ ಅದು ತುಂಬ ಮುಖ್ಯ. ನಮ್ಮ ಮನಸ್ಸಾಕ್ಷಿ ಒಪ್ಪೋ ಥರ ನಾವು ಜೀವನ ಮಾಡ್ತಿದ್ರೆ 4 ಜನಕ್ಕೋಸ್ಕರ ಹಂಚ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಹಂಚ್ಕೋಬೇಕು ನಾವು ತಪ್ಪು ಮಾಡಿದರೆ ಮಾತ್ರ. ಆದರೆ ನಾವೇನು ತಪ್ಪೇ ಮಾಡ್ದೇ ಬೇರೆಯವ್ರಿಗೋಸ್ಕರ ಏನಕ್ಕೆ ಜೀವನ ಮಾಡಬೇಕಲ್ವಾ? ನಮ್ಮದೇ ಆದಂಥ ಒಂದು ಲೈಫ್ ಇರುತ್ತೆ. ನಮ್ಮ ಖುಷಿ, ನಮ್ಮ ಆಸೆಗಳು ಕೂಡ ತುಂಬ ಇಂಪಾರ್ಟೆಂಟು. ನಾವು ತಿಂತಿರೋ ಅನ್ನ ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ಅಂಥದ್ದು, ಹಾಗೆ ನಾವು ಹಾಕ್ಕೊಂಡಿರೋ ಬಟ್ಟೆ ಕೂಡ ನಾವು ಕಷ್ಟಪಟ್ಟು ದುಡ್ದಿರೋ ಅಂಥದ್ದು. ಅಂಥದ್ರಲ್ಲಿ ಬೇರೆಯವ್ರಿಗೋಸ್ಕರ ಯಾಕೆ ನಾವು ಜೀವನ ಮಾಡಬೇಕಲ್ವಾ? ಮಾತಾಡೋರು ಯಾರೂ ಜೀವನ ಕಟ್ಕೊಡೋಕ್ಕೆ ಬರೋದಿಲ್ಲ. ಇವತ್ತು ನಮ್ಮ ಬಗ್ಗೆ ಒಬ್ಬರು ಮಾತಾಡ್ತಾರೆ ಅಂದರೆ ಅವ್ರ ಬಗ್ಗೆ ಹಿಂದೆ 4 ಜನ ಮಾತಾಡ್ತಿರ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಆದರೂ ಆ 4 ಜನ ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಬಿಡೋದಿಲ್ಲ. ಇರೋದೊಂದು ಜೀವನ. ನಿಮ್ಮ ಜೀವನನ, ನಿಮ್ಮ ಖುಷಿನ ಬೇರೆಯವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋಕ್ಕಿಂತ ನಿಮ್ಮ ಜೀವನನ ನೀವು ಎಂಜಾಯ್ ಮಾಡ್ಕೊಂಡು ಬದುಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನಿಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಚೆನ್ನಾಗೇ ಬೆಳಗ್ಗೆ ಆಗಿತ್ತು. ಬೆಳಕೆಲ್ಲ ಚೆನ್ನಾಗಿ ಬಂದಿತ್ತು. ನನ್ನ ಮಗಳು ಇದ್ದರೆ ಮಾತ್ರ ನನ್ನ ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೇಗ ಎದ್ದು ಕೆಲಸಗಳನ್ನ ಮಾಡ್ಕೊತೀನಿ. ನೈಟ್ ಕೂಡ ನಿದ್ದೆ ಕೊಟ್ಟಿರೋದಿಲ್ಲ. ಆವಾಗವಾಗ ಎದ್ದು ಅಳ್ತಿರ್ತಾಳೆ, ಫೀಡ್ ಮಾಡಿಸ್ತಾ ಇರ್ತೀನಿ, ಕಷ್ಟ ಆಗುತ್ತೆ. ಬಟ್ ಅವಳು ಎದ್ದುಬಿಟ್ರೆ ನನಗೆ ಈ ಕೆಲಸಗಳೆಲ್ಲ ಹಂಗೆ ಪೆಂಡಿಂಗ್ ಉಳ್ಕೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಎದ್ದೇಳ್ತೀನಿ. ಅವಳು ಮಲಗಿರೋ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ನನಗೆ ಅವಳು ಮಲಗಿರೋ ಟೈಮಲ್ಲಿ ಕೆಲಸ ಮಾಡ್ಕೊತೀನಿ, ನನಗೆ ರೆಸ್ಟ್ ಸಿಗೋದೇ ಇಲ್ಲ. ಹಾಗೆ ನಂಗೆ ಸ್ವಲ್ಪ ತಲೆ ನೋವ್ತಾ ಇತ್ತು ಅಂತ ಹೇಳಿ ನಿನ್ನೆ ಸಂಜೆನೇ ತಲೆಗೆ ಎಣ್ಣೆ ಹಚ್ಚಿದೆ, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿರೋದ್ರಿಂದ ಸ್ವಲ್ಪ ಶೀತ ಥರ ಸ್ವಲ್ಪ ತಲೆ ಎಲ್ಲ ಭಾರ ಅಂತ ಅನ್ನಿಸ್ತಾ ಇದೆ. ಬೇಗ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಿಸಿ ಸ್ನಾನ ಮಾಡ್ಕೊಂಬಂದರೆ ಸರಿ ಹೋಗುತ್ತೆ. ಇಷ್ಟು ಬೆಳಗ್ಗೆ ಆದರೂ ಕೂಡ ನನ್ನ ಕೆಲಸ ಇನ್ನೂ ಮುಗಿಲಿಲ್ಲ. ಇನ್ನೂ ಕಸನೇ ಹೊಡಿತಾ ಇದ್ದೀನಿ. ನಮ್ಮನೆಯವರು ಕೂಡ ನನ್ನನ್ನು ಹಾಗೆ ಬೈತಾರೆ, ಕೆಲಸ ಮಾಡಿದ್ದೇ ಮಾಡ್ತಿರ್ತೀಯ, ನಿನ್ನ ಕೆಲಸ ಮಾತ್ರ ದಿನಪೂರ್ತಿ ಮುಗಿಯೋದಿಲ್ಲ ಅಂತ. ಆಮೇಲೆ ನನಗೆ ರೆಸ್ಟೇ ಸಿಗ್ತಿಲ್ಲ ಅಂತ ಕೂಗಾಡ್ತೀಯ ಅಂತ ಬೇರೆ ಬೈತಾರೆ. ಆದರೆ ನಾನು ಏನು ಮಾಡಲಿ, ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡೋಕ್ಕೋದ್ರೂ ಆ ಕೆಲಸ ಇನ್ನೂ ನಡೀತಾನೇ ಇರುತ್ತೆ ಹೊರತು ಮುಗಿಯೋದಿಲ್ಲ. ಸೊ ಚೆನ್ನಾಗೇ ಬೆಳಗ್ಗೆ ಆಗಿದೆ. ಹಾಗಾಗಿ ಇಷ್ಟು ಚೆನ್ನಾಗಿ ಬೆಳಕು ಬರಬೇಕಾದ್ರೆ ಲೈಟ್ ಅವಶ್ಯಕತೆ ಇಲ್ಲ ಇನ್ನು ಅಂತ ಹೇಳಿ ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹಾಗೇ ಇವಾಗ ಒಂದು ತಮಾಷೆ ನೆನಪಾಯಿತು. ಏನಕ್ಕೆ ಅಂತ ಅಂದರೆ, ಒಂದು ಸ್ಕೂಲಲ್ಲಿ ಒಬ್ಬರು ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇರ್ತಾರಂತೆ. ಸ್ಟೂಡೆಂಟ್ಸು ಸ್ಕೂಲ್ಗೆ ಬೆಳಗ್ಗೆ ಹೋಗಿರ್ತಾರಲ್ಲ, ಆವಾಗ ಸ್ಕೂಲ್ ಲೈಟ್ಸ್ ಎಲ್ಲ ಆನ್ ಮಾಡಿ ಬಿಟ್ಟಿರ್ತಾರಂತೆ. ಕ್ಲಾಸ್ ರೂಮ್ಗೆ ಅಂತ ಟೀಚರ್ ಬರ್ತಾರಂತೆ. ಬಂದಾಗ ಲೈಟ್ಸ್ ಎಲ್ಲ ಆನ್ ಆಗಿರುತ್ತಂತೆ. ಅದಕ್ಕೆ ಹೇಳ್ತಾರಂತೆ ಟೀಚರು, ದಿನಕರನ ಬೆಳಕಿರಲು ದೀವಿಗೆಯ ಹಚ್ಚಿಸಿದ ಧೀರನಾರು ಅಂತ ಕೇಳ್ತಾರಂತೆ. ಸೊ ಆ ಸ್ಟೂಡೆಂಟ್ ಇದ್ದವರು ಫುಲ್ ಖುಷಿಯಾಗಿ ನನ್ನನ್ನು ಧೀರ ಅಂತ ಹೊಗಳ್ತಿದ್ದಾರೆ, ನಾನು ಏನೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೋತಾರಂತೆ. ಸರ್ ನಾನೇ ಸರ್ ಲೈಟ್ ಆನ್ ಮಾಡಿದ್ದು ಅಂತ ಹೇಳ್ತಾರಂತೆ.
ಅದಕ್ಕೆ ಟೀಚರ್ಗೆ ಕೋಪ ಬಂದುಬಿಟ್ಟು ಇಷ್ಟು ಒಳ್ಳೆ ಬೆಳಕಿರಬೇಕಾದ್ರೆ ಬೆಳಗ್ಗೆ 10 ಗಂಟೆಯಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡಿ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು ಟೀಚರ್ ಹೇಳ್ತಾರಂತೆ, ಮತ್ತೊಮ್ಮೆ ಮಾಡದಿರು ಕೂರು ಕುನ್ನಿ ಅಂತ. ಅಂದರೆ ಮತ್ತಿನ್ನೊಂದು ಸಲ ಈ ಥರ ಮಾಡಬೇಡ, ಕೂರು ಕುನ್ನಿ ಅಂತ ಹೇಳ್ತಾರಂತೆ. ನಮ್ಮ ಜೀವನಕ್ಕೆ ಏನೆಲ್ಲ ಬೇಕೋ ಅದನ್ನು ನಮ್ಮ ಪ್ರಕೃತಿನೇ ನಮಗೆ ನೀಡುವಾಗ, ಆದರೆ ಇವಾಗ ಟೆಕ್ನಾಲಜಿ ಹಿಂದೆ ನಾವು ಓಡ್ತಾ ಇದ್ದೀವಿ. ಟೆಕ್ನಾಲಜಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿಲ್ಲ, ಇದೆ. ಆದರೆ ಅದನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗಿಸ್ಕೋಬೇಕು. ಸುಮ್ಮನೆ ಅದನ್ನೆಲ್ಲ ಇದೆ ಅಂತ ಹೇಳಿ ದುರುಪಯೋಗ ಪಡಿಸ್ಕೋಬಾರ್ದು. ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ನಮ್ಮನೆ ಫ್ಲೋರಿಂಗ್ ಬಂದು ವೈಟ್ ಕಲರಲ್ಲೇ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಸ್ವಲ್ಪ ಹಾರ್ಡಾಗಿ ಉಜ್ಜಬೇಕು, ಇಲ್ಲ ಅಂತ ಅಂದರೆ ಕಲೆಗಳೆಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಅಷ್ಟು ಈಸಿಯಾಗಿ ಗ್ಲಾಸಿಯಲ್ಲಿ ಹೋಗೋ ಥರ ನಮ್ಮದು ಮ್ಯಾಟ್ ಫಿನಿಶ್ ನೆಲದಲ್ಲಿ ಹೋಗೋದಿಲ್ಲ. ಸ್ವಲ್ಪ ಹಾರ್ಡಾಗಿ ಪ್ರೆಸ್ ಮಾಡಿ ಉಜ್ಜಿ ಒರೆಸ್ಬೇಕಾಗತ್ತೆ. ಹಾಗೆ ಒರೆಸ್ತಾ ನನ್ನ ಮಾಫ್ ಕೂಡ ಮುರಿದಾಕೊಂಡೆ. ಗೈಸ್, ನಾವು ಎಷ್ಟೇ ಬೇಗ ಎದ್ದು ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೂ ಕೂಡ ಟೈಮ್ ಆಗೇ ಹೋಗುತ್ತೆ. ಇವಾಗ ನಾನು ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ, ನಾನು ಪೂಜೆ ಮಾಡಿ ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಮಾಡಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗಿರುತ್ತೆ. ಹಾಗೆ ಅಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳು 10 ಸಲ ಎದ್ದಿರ್ತಾಳೆ. ಅವಳಿಗೆ ಎತ್ಕೊಂಡು ಆಟ ಆಡಿಸೋದು, ಫೀಡ್ ಮಾಡಿಸೋದು, ಮತ್ತೆ ಬಂದು ಕೆಲಸ ಮಾಡೋದು, ಮಲಗಿಸೋದು, ಇದೇ ಆಗೋಗುತ್ತೆ. ಇನ್ನು ನನ್ನ ಮಗನಿಗೆ ಸ್ಕೂಲ್ ಇರೋ ದಿನ ಅಂತೂ ಇನ್ನೂ ತುಂಬ ಬ್ಯುಸಿ ಆಗಿಬಿಡ್ತೀನಿ. ಅವ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವನನ್ನು ಸ್ಕೂಲಿಗೆ ರೆಡಿ ಮಾಡಿ ನನ್ನ ಮಗಳನ್ನ ನೋಡಿಕೊಂಡು ಅದನ್ನೆಲ್ಲ ನೋಡೋ ಅಷ್ಟೊತ್ತಿಗೆ ತಲೆನೋವೇ ಬಂದುಬಿಡುತ್ತೆ. ನನ್ನ ಮಗನ ಸ್ಕೂಲಿಗೆ ಕಳಿಸಿ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ನನ್ನ ಮಗಳು ಅಳ್ತಿರ್ತಾಳೆ. ಅವಳಿಗೆ ಸ್ನಾನ ಮಾಡಿಸಿ, ಅವಳಿಗೆ ಫೀಡ್ ಮಾಡಿಸಿ, ಅವಳನ್ನ ಮಲಗಿಸಿ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ 12 ಗಂಟೆ ಆಗೋಗಿರುತ್ತೆ. ಗಾಯ್ಸ್ ನೋಡಿ, ನಾನು 5:30ಗೆ ಎದ್ದಿದ್ದವಳು. ನನ್ನ ಮನೆ ಕಸ ಹೊಡೆದು ಮನೆಯೆಲ್ಲ ಒರೆಸಿ ಆಚೆ ಪ್ಯಾಸೇಜು ಮತ್ತು ಸ್ಟೆಪ್ಸ್ ಎಲ್ಲ ಒರೆಸಿ ಬರೋ ಅಷ್ಟರಲ್ಲಿ 7:30 ಆಗೇ ಹೋಯಿತು. ನನ್ನ ಮಗಳಿನ ಮಲಗಿದಾಳಲ್ಲ, ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಅಷ್ಟರಲ್ಲಿ ಎದ್ಲು. ಸೊ ನಾನು ಸ್ವಲ್ಪ ಹೊತ್ತು ಹಾಗೆ ಎತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು. ನೋಡಿ, ಬೆಳಗ್ಗೆನೇ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮನೆ ಹತ್ರ ಅಂತ. ಹಾಗೆ ಪಾಪುನ ನಮ್ಮ ಮನೆಯವ್ರ ಜೊತೆ ಕೊಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮನೆಯಲ್ಲೇ ನಾನೇ ಗಿಡ ಹಾಕ್ಕೊಂಡಿರೋದ್ರಿಂದ ಹೂವು ಏನು ನಾವು ಕೊಂಡ್ಕೊಂಬರೋಕ್ಕೆ ಹೋಗೋದಿಲ್ಲ, ನಮ್ಮನೆ ಗಿಡದಲ್ಲೇ ಬಿಡುತ್ತೆ. ಹಾಗೆ ನಮ್ಮನೆ ಗಿಡದಲ್ಲಿ ನಾನು ಬೆಳೆದಿರೋ ಅಂಥ ಹೂವನ್ನ ದೇವ್ರಿಗೆ ಮಾಡಿಸಿ ಪೂಜೆ ಮಾಡುವಾಗ ಆಗೋ ಖುಷಿನೇ ಬೇರೆ ಇರುತ್ತೆ. ಮನೆಯೆಲ್ಲ ಒರೆಸ್ಬಿಟ್ಟು ಹಾಗೆ ಹೋಗಿದ್ದೆ. ನಾನು ಸ್ನಾನ ಮಾಡಿರಲಿಲ್ವಲ್ಲ, ಹಾಗಾಗಿ ರಂಗೋಲಿ ಬಿಟ್ಟಿರಲಿಲ್ಲ. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ರಂಗೋಲಿ ಬಿಡ್ತಾಯಿದ್ದೀನಿ. ನನ್ನ ಮಗ ಎದ್ದಿದ್ರೆ ನನಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ. ಇವಾಗ ದೇವ್ರ ರೂಮಲ್ಲಿ ಹಾಕಿದ್ದು ಹೂಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಎತ್ತಿ ಪ್ಲೇಟಿಗೆ ಹಾಕ್ಬಿಟ್ಟು ಇಟ್ಟಿದ್ದೆ. ಆಚೆ ಇಟ್ಟಿದ್ನಲ್ಲ, ನನ್ನ ಮಗ ಎತ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಗಿಡದ ಹತ್ರ ಸುರಿದು ಬರೋಕ್ಕೆ ಹೋಗಿದ್ರು. ಸುರಿದ್ಬಿಟ್ಟು ಬಂದರು. ಇವಾಗ ಅದೇನೋ ಒಂಥರ ಕ್ಯೂಟ್ ಪುಟ್ಟ ಕೈಗಳಲ್ಲಿ ಒಂದು ಸಣ್ಣ ಕೆಲಸಗಳನ್ನ ಮಾಡಿಕೊಡ್ತಿದ್ರೆ ತುಂಬ ಖುಷಿಯಾಗುತ್ತೆ. ಗಾಯ್ಸ್, ಇವಾಗ ಪೂಜೆ ಮಾಡೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ತಲೆ ಸುತ್ತಿರೋ ಟವಲ್ನ ಬಿಚ್ಚಿಬಿಟ್ಟು ಒಣಗಾಕಿ ಬರೋಣ ಅಂತ ಹೋಗ್ತಿದ್ದೀನಿ. ಅದಕ್ಕೆ ನನಗೆ ಯಾರೋ ಒಬ್ರು ಹೇಳಿದರು, ತಲೆಗೆ ಬಟ್ಟೆ ಸುತ್ಕೊಂಡು ಪೂಜೆ ಮಾಡಬಾರ್ದು, ಅದನ್ನು ತೆಗೆದು ಪೂಜೆ ಮಾಡಬೇಕು ಅಂತ. ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡಬೇಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈಗ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಅದು ಟೈಮ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ರಾಗಿ ಗಂಜಿನ ಮಾಡಿಕೊಂಡು ಕುಡಿದ್ಬಿಡೋಣ, ಆಮೇಲೆ ಬೇಕಾದರೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಆಲ್ರೆಡಿ 9 o'clock ಆಗಿಬಿಟ್ಟಿತ್ತು. ಬಟ್ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾಯಿತ್ತು, ಹಾಗಾಗಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ರಾಗಿ ಗಂಜಿಯಿಂದ ಹೆಲ್ತ್ ಬೆನಿಫಿಟ್ಸ್ ಎಷ್ಟೆಲ್ಲ ಇದೆ ಅಂತ ಹೇಳಿದ್ರೆ, ಇದು ನಮ್ಮ ಬಾಡಿನ ತುಂಬ ಕೂಲಾಗಿಡುತ್ತೆ. ಹಾಗೆ ನಾನು ನಮ್ಮನೆ ರಾಗಿ ಹಿಟ್ಟಿಗೆ ಮೆಂತ್ಯ ಕೂಡ ಹಾಕಿದ್ದೀನಿ. ರಾಗಿ ಹಿಟ್ಟು ಮಾಡಿಸುವಾಗನೇ ಮೆಂತ್ಯ ಎಲ್ಲ ತಂದು ಹುರಿದ್ಬಿಟ್ಟು ಅದರಲ್ಲಿ ಹಾಕಿ ಬಿಡಿಸ್ಬಿಟ್ಟು ಇಟ್ಕೊಂಡಿರ್ತೀವಿ.
ಹಾಗೆ ಗಾಯ್ಸ್, ರಾಗಿ ಗಂಜಿನ ಮಾಡೋದು ತುಂಬ ಈಸಿ. ಸ್ಟವ್ ಮೇಲೆ ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಕೊಂಡು ಬೇರೆ ಎಕ್ಸ್ಟ್ರಾ ಬೌಲಲ್ಲಿ 1-2 ಸ್ಪೂನ್ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗಂಟಿಲ್ದಿರೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಯಾಕಂದರೆ ಡೈರೆಕ್ಟ್ ನಾವು ಬಿಸಿನೀರು ಕಾದಿರೋದಕ್ಕೆ ರಾಗಿ ಹಿಟ್ಟನ್ನು ಹಾಕಿದರೆ ಗಂಟು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಬಿಸಿನೀರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಒಂದು 5 to 6 ಮಿನಿಟು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ಥರ ಕುದಿ ಬರ್ತಾ ಇರಬೇಕು. ಆವಾಗ ಅದು ಕರೆಕ್ಟಾಗಿ ಗಂಜಿ ಆಗಿದೆ ಅಂತ ಅರ್ಥ. ಹಾಗೆ ಕಾನ್ಸ್ಟಿಪೇಷನ್ ಇರೋರು ಕೂಡ ಈ ರಾಗಿ ಗಂಜಿನ ತಗೋಬೋದು. ಮತ್ತು ಈ ರಾಗಿ ಗಂಜಿನ ಬರೀ ಹಾಗೆ ರಾಗಿ ಗಂಜಿ ತಗೊಳ್ಳೋದು ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ, ಅವರು ಮಸಾಲೆಯನ್ನು ಹಾಕ್ಕೊಂಡು ಕೂಡ ರಾಗಿ ಗಂಜಿನ ಮಾಡ್ಕೋಬೋದು. ಅದೇನಿಲ್ಲ ಫ್ರೆಂಡ್ಸ್, ಈಸಿ. ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಮತ್ತು ಸ್ವಲ್ಪ ರಾಗಿ ಗಂಜಿನ ಆ್ಯಡ್ ಮಾಡ್ಕೊಳ್ಬೇಕು ಮೊಸರು ಜೊತೆಗೆ. ಮತ್ತು ಚಿಯಾ ಸೀಡ್ಸ್ ಕೂಡ ಬಾಡಿಗೆ ತಂಪನ್ನು ಕೊಡೋದ್ರಿಂದ ಅದನ್ನು ಕೂಡ ಸ್ವಲ್ಪ 1-2 ಸ್ಪೂನ್ ಆ್ಯಡ್ ಮಾಡ್ಕೊಬೇಕು. ಹಾಗೆ ಅದ್ರ ಜೊತೆಗೆ ಈರುಳ್ಳಿ, 1-2 ಪೀಸು ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಹೆಲ್ತಿಯಾಗಿರೋ ಅಂಥ ರಾಗಿ ಗಂಜಿ ರೆಡಿ ಆಗುತ್ತೆ. ಎಲ್ಲರೂ ಮಾಡ್ಕೊಂಡು ಕುಡೀರಿ, ಎಂಜಾಯ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೂ ಹೇಳಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಈಗ ರಾಗಿ ಗಂಜಿ ಹೆಲ್ತಿಯಾಗಿರೋ ಅಂಥ ರೆಸಿಪಿ ಈಗ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.